ಧನ್ಯವಾದಗಳು ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಮ್ಮ ನಬಿಯವರು ಎಲ್ಲರಿಗೂ ಸಿಕ್ಕೊಂಡ್ರೆ ಅಲ್ಲಿ ಮ್ಯಾಲೆ ನಮ್ಮ ಭಾರತ ದೇಶ ಸ್ವತಂತ್ರಗೊಳ್ಳಲು ಸಿಕ್ಕೊಂಡ್ರೆ ತ್ಯಾಗ ಬಲಿದಾನ ಮತ್ತು ಪ್ರಾಣವನ್ನು ತ್ಯಾಗ ಮಾಡಿದಂಥ ಎಲ್ಲ ವೀರರಿಗೆ ನನ್ನ ಹೃದಯ ಕಮಲದಲ್ಲಿ ಸ್ಮರಿಸಿ ಪ್ರಣಾಮಗಳನ್ನು ಹೇಳುತ್ತಾ ಅದರ ಜೊತೆಗೆ ನಮ್ಮನ್ನು ಗಡಿಭಾಗದಲ್ಲಿ ಭಾರತ ದೇಶದಲ್ಲಿ ಕಾಯುತ್ತಿರುವಂತಹ ನಮ್ಮ ಭಾರತೀಯ ಪ್ರತಿಯೊಬ್ಬ ಸೈನಿಕರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಅದರ ಜೊತೆಗೆ ನಮ್ಮ ಆಡಳಿತ ಸಿಬ್ಬಂದಿ ಮತ್ತು ಸಮಸ್ತ ಚಾಲನಾ ಸಿಬ್ಬಂದಿ ಭದ್ರತಾ ಶಾಖೆ ಸಿಬ್ಬಂದಿ ಮತ್ತು ತಾಂತ್ರಿಕ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಇಂದು ಮತ್ತು ಈ ಸಭೆಯ ಘನಾಧ್ಯಕ್ಷತೆ ವಹಿಸಿದಂಥ ನಮ್ಮ ಗೌರವಾನ್ವಿತ ಘಟಕ ವ್ಯವಸ್ಥಾಪಕರೇ ಹಾಗೂ ಆಡಳಿತ ಸಿಬ್ಬಂದಿಗಳೇ ಹಾಗೂ ತಾಂತ್ರಿಕ ಸಿಬ್ಬಂದಿಗಳೇ ಹಾಗೂ ಚಾಲನಾ ಸಿಬ್ಬಂದಿಗಳೇ ಹಾಗೂ ಭದ್ರತಾ ಶಾಖೆ ಸಿಬ್ಬಂದಿಗಳೇ, ನಿಮಗೆಲ್ಲರಿಗೂ ಗೊತ್ತು ಭಾರತ ದೇಶ ಸ್ವತಂತ್ರವಾಗಿ 80 ವರ್ಷಗಳಾದವು. 80 ವರ್ಷಗಳಲ್ಲಿ ನೀವೆಲ್ಲರೂ ಶಾಲಾ ದಿನಗಳಲ್ಲಿ ಮತ್ತು ಇಂದಿಗೂ ನಾವು ಓದಿ ತಿಳ್ಕೊಂಡಿರ್ತೇವೆ ಸ್ವಾತಂತ್ರ್ಯ ಹೇಗೆ ಬಂತು, ಹೇಗೆ ಪಡ್ಕೊಂಡಿವೆ, ಅದನ್ನು ಪಡೆಯಲು ಎಷ್ಟು ಕಷ್ಟಗಳಾದವು ಅನ್ನೋದು ನಮಗೆಲ್ಲರಿಗೂ ತಿಳಿದ ವಿಷಯ. ಸಂಕ್ಷಿಪ್ತವಾಗಿ ಅಂದರೆ 1857ರಲ್ಲಿ ಸಿಪಾಯಿ ದಂಗೆ ಒಂದು ಸ್ವಾತಂತ್ರ್ಯ ಸಂಗ್ರಾಮದಿಂದ ಪ್ರಾರಂಭವಾಗಿ 1947ರಲ್ಲಿ ಆಗಸ್ಟ್ 15ರಂದು ಬ್ರಿಟಿಷರ ದಾಸ್ಯದ ಸಂಕೋಲೆಗಳಿಂದ ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ವ್ಯಾಪಾರ ಉದ್ದೇಶಕ್ಕಾಗಿ ಬಂದು ನಮ್ಮನ್ನೇ ಆಳಿದರು. ಅವರಿಂದ ನಾವು ಸ್ವತಂತ್ರ ಪಡೆಯಲು ಹಲವಾರು ಮಹನೀಯರು, ಭಗತ್ ಸಿಂಗ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಬಾಲ್ ಗಂಗಾಧರ್ ತಿಲಕ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಕ್ರಾಂತಿಯಿಂದ ಸುಭಾಷ್ ಚಂದ್ರ ಬೋಸ್ ಅವರು, ಶಾಂತಿಯಿಂದ ಮತ್ತು ಸಂಯಮದಿಂದ ಮಹಾತ್ಮ ಗಾಂಧೀಜಿಯವರು, ಅವರ ಹಲವಾರು ಪರಿಶ್ರಮಗಳ ಫಲವಾಗಿ ನಾವು ಇಂದು ಸ್ವತಂತ್ರವನ್ನು ಪಡೆದಿದ್ದೇವೆ. ಸ್ವತಂತ್ರ ನಾವು ಬ್ರಿಟಿಷರು ನಮಗೆ ಬಿಟ್ಟು ಕೊಟ್ಟಿಲ್ಲ, ನಾವು ಪಡೆದುಕೊಂಡಿದ್ದೆವು. ಆ ಸ್ವತಂತ್ರ ಭಾರತಕ್ಕೆ ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಎಲ್ಲ ಮಹನೀಯರಿಗೆ ನಾನು ಇನ್ನೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ನಾವು ಇಂದು ಸ್ವತಂತ್ರವಾಗಿ ಇಲ್ಲಿ ನಾನು ನಿಂತು ಮಾತಾಡ್ಲಿಕ್ಕತ್ತೀವಿ. ಆ ಸ್ವತಂತ್ರದ ಹಕ್ಕನ್ನು ಇವತ್ತು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಮತ್ತು ಮಹಾತ್ಮ ಗಾಂಧೀಜಿಯವರು ಸಹಕಾರ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ ಮೂಲಕ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಇದೆಲ್ಲ ಗೊತ್ತಿರೋ ವಿಷಯ ಮತ್ತು ಇತಿಹಾಸ. ಸ್ವತಂತ್ರ ಬಂದ ಬಳಿಕ ಇಂದು ಭಾರತ, ಅಂದಿನ ಭಾರತ ಮತ್ತು ಇಂದಿನ ಭಾರತ ಎಷ್ಟು ಬದಲಾವಣೆ ಆಗಿದೆ, ಭಾರತ ಎಲ್ಲಿ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ. ಅಂದು ಹಿಂದುಳಿದ ಭಾರತ ದೇಶವಾಗಿತ್ತು ಸ್ವಾತಂತ್ರ್ಯ ಪಡೆದಾಗ. ಆರ್ಥಿಕವಾಗಿ ಮತ್ತು ಖನಿಜ ಸಂಪತ್ತು ಭಾರತ ಸಂಪದ್ಭರಿತ ರಾಷ್ಟ್ರ. ಭಾರತವು ವಿವಿಧತೆಯಲ್ಲಿ ಏಕತೆ ಹೊಂದಿದಂಥ ರಾಷ್ಟ್ರ. ಹಲವಾರು ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಭಾರತದ ಒಂದು ಸಂಸ್ಕೃತಿಯ ನಾಡು. ಈ ಭಾರತ ಭೂಮಿ ಏನಿದೆಯಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಏನಿದೆ ಒಂದೇ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಬಹು ಸಂಖ್ಯಾತರ ಜನರಿದ್ದಂಥ ಒಂದು ಕ್ರಿಶ್ಚಿಯಾನಿಟಿ ದೇಶ ಇರ್ಬೋದು, ಒಂದು ಇಸ್ಲಾಮಿಕ್ ದೇಶ ಇರ್ಬೋದು. ಇಲ್ಲಿ ಹಾಗಿಲ್ಲ. ನಮ್ಮ ಭಾರತ ಹಲವಾರು ಜಾತಿ ಪಂಗಡ ಮತ್ತು ಹಲವಾರು ಸಮುದಾಯಗಳಂತ ಒಳಗೊಂಡ ಭಾರತ ಒಂದು ಐಕ್ಯತೆ ಭಾರತ. ಈ ಭಾರತದಲ್ಲಿ ಭಾತೃತ್ವವನ್ನು ನಾವು ಇರಬೇಕು. ಈ ಭಾರತ ನಾವು ಈ ಯಾವ ದಿಕ್ಕಿನಲ್ಲಿ ಹೋಗ್ತಾ ಅಂದರೆ ಭಾರತವು ಬೇರೆ ದೇಶಗಳು ನಮ್ಮತ್ತ ಕಣ್ತಿರುಗಿ ನೋಡ್ತಾ ಇದ್ದೇವೆ. ಈಗಿನ ಭಾರತ ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುನ್ನುಗ್ತಾ ಇದೆ. ಈಗ ನಾವು ಸ್ವತಂತ್ರ ಬಂದಿದ್ದ ನಾವೇನು ಮಾಡಬೇಕು, ಭಾರತಕ್ಕೆ ಏನು ಕೊಡಬೇಕು, ಭಾರತ ನನಗೇನು ಕೊಟ್ಟದಕ್ಕಿಂತ ಭಾರತಕ್ಕೆ ನಾನೇನು ಕೊಡಬೇಕು, ಅದನ್ನು ನಾವು ಭಾರತವನ್ನು ಬಲಿಷ್ಠವಾಗಿ ಕಟ್ಟಬೇಕು. ಇಂದಿನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಒಂದು ಒಗ್ಗೂಡಿನಿಂದ ನಮ್ಮ ಭಾರತ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸ್ವಾತಂತ್ರ್ಯ, ಯಾಕಂದರೆ ಸ್ವಾತಂತ್ರ್ಯ ಬಂದಿದ್ದು ಬರೀ ನಾನು ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ ಬರಲ್ಲ, ಒಂದು ಧಾರ್ಮಿಕ ಸ್ವಾತಂತ್ರ್ಯ, ಒಂದು ಆರ್ಥಿಕ ಸ್ವಾತಂತ್ರ್ಯ, ಒಂದು ವಾಕ್ ಸ್ವಾತಂತ್ರ್ಯ ಇವೆಲ್ಲವನ್ನು ಪಡೆದವು. ಇದು ಪಡೆದಂಥ ಭಾರತದಲ್ಲಿ ಈಗಿನ ಸಮಾಜದಲ್ಲಿ ಈಗಿನ ಸಂದರ್ಭದಲ್ಲಿ ಹೇಗಾಗಿದೆ ಅಂದರೆ, ಅಂದಿನ ಭಾರತ ಏನಿತ್ತು, ಅಂದಿನ ಭಾರತದಲ್ಲಿ ಒಂದು ಭಾರತೀಯತೆ ಮತ್ತು ಒಂದನದಿತ್ತು. ಇಂದಿನ ಭಾರತ ಮುಂದುವರೆದ ಭಾರತವಾಗಿದೆ, ಆದರೆ ಮನಸ್ಸುಗಳು ಕಲುಷಿತವಾಗಿದೆ. ಆ ಮನಸ್ಸುಗಳನ್ನು ನಾವು ಒಂದು ಮಾಡಿಕೊಂಡು ನಾವೆಲ್ಲರೂ ಭಾರತೀಯರು, ಮೊದಲು ಭಾರತೀಯರಾಗಬೇಕು. ಈ ಭಾರತ ಭೂಮಿಯಲ್ಲಿ ಹುಟ್ಟಿದ ಮೂಲಕ ಭಾರತಕ್ಕೆ ನೀವು ಯಾವುದರೇ ಭಾಷೆ ಆಚರಣೆ, ಯಾವುದರೇ ಧರ್ಮ ಆಚರಣೆ, ಯಾವುದರೇ ಮಾಡಿರಿ,
ಆದರೆ ಭಾರತದ ಬಂದಾಗ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ಭಾರತಾಂಬೆಯ ಮಕ್ಕಳು. ಅದರ ಜೊತೆಗೆ ನಾವು ಏನು ಮಾಡ್ಬೇಕಂದ್ರೆ ಅವರಂತೂ ಭಾರತ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ರು, ನಾವೇನು ಪ್ರಾಣ ಕೊಡಬೇಕಾಗಿಲ್ಲ, ಕೊಟ್ಟು ಹೋಗಿದ್ದಾರೆ. ನಾವು ಪ್ರಾಮಾಣಿಕತೆಯಿಂದ ಇದ್ದರೆ ಅದೇ ಒಂದು ದೊಡ್ಡ ಕೊಡುಗೆ ನಮ್ಮ ಭಾರತ ದೇಶಕ್ಕೆ. ನೀವೆಲ್ಲೇ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಆ ಸಂಸ್ಥೆಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಇವತ್ತು ನಾವು ಚಾಲನಾ ಸಿಬ್ಬಂದಿಗಳಿಗೆ ಶ್ರದ್ಧೆಯಿಂದ ಬರಬೇಕು. ಮೂಲ ಉದ್ದೇಶ ಏನಾಗಬೇಕು, ನಾವು ಚಾಲನೆ ಮಾಡ್ತೀವಿ ಅಂದರೆ ನಮ್ಮ ಸಂಸ್ಥೆಗಳಿಗೆ ಬಂದರೆ ನಮ್ಮ ಭಾರತದ ಸಂಸ್ಥೆಯಿಂದ ವಿಭಾಗಕ್ಕೆ ಬರುತ್ತೆ, ಘಟಕ ನಾವು ಮುನ್ನಡೆಸಬೇಕು. ಘಟಕದಿಂದ ವಿಭಾಗದಿಂದ ಕೇಂದ್ರ ಕಚೇರಿ ಮತ್ತು ರಾಜ್ಯ ಮತ್ತು ದೇಶ, ಈ ಥರ GDP ಹೋಗುತ್ತಿರ್ತದೆ. ನಾವು ಚಾಲನಾ ಸಿಬ್ಬಂದಿಗಳು ಎಲ್ಲರೂ ಮತ್ತು ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ನಾವು ಕೆಲಸ ಮಾಡಿದಾಗ ನಮ್ಮ ಸಂಸ್ಥೆ ಮತ್ತು ಬಲಿಷ್ಠವಾಗಿ ಇಡೀ ವಿಶ್ವದಲ್ಲಿಯೇ ನಮ್ಮ KSRTC ಸಂಸ್ಥೆ ಒಂದು ಹೆಮ್ಮೆ. ಇಂಥ ದೊಡ್ಡ ಸಂಸ್ಥೆ ಯಾವ ರಾಷ್ಟ್ರದಲ್ಲಿಯೂ ಇಲ್ಲ, ಯಾವ ರಾಜ್ಯದಲ್ಲಿಯೂ ಇಲ್ಲ. ಅಂಥದ್ದು ಪ್ರತಿಯೊಂದು ನಮ್ಮ ಭಾರತೀಯ ಪ್ರಶಸ್ತಿಗಳು ನಮ್ಮ ಕರ್ನಾಟಕಕ್ಕೆ ಗಳಿಸಿವೆ. ಆದ್ದರಿಂದ ನಾವು ಸಂಸ್ಥೆಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಒಂದು ಪ್ರತಿಜ್ಞೆ ಮಾಡಿ, ನಾನು ಪ್ರಯಾಣಿಕರ ಜೊತೆ ಒಂದು ದುರ್ನಡತೆಯಿಂದ ನಾವು ವ್ಯವಹಾರ ಮಾಡದೆ ಮತ್ತು ಅವರಿಂದ ಸಹೋದರ ಭಾವನೆ ಮತ್ತು ಪ್ರಾಮಾಣಿಕತೆ ಮತ್ತು ಎಲ್ಲನೂ ಗೌರವಿಸ್ತಾ ನಮಗೆ ಸ್ವತಂತ್ರವನ್ನು ಈ ಕೊಡ್ತಕ್ಕಂಥ ನಾವು ಸ್ವತಂತ್ರ ಕೂಡ ನಮ್ಮ ಬಸ್ಸಿನಲ್ಲಿ ಒಂದು ವೃದ್ಧಿಯರು ಬರ್ತಾರೆ, ಒಂದು ಹಾಸ್ಪಿಟಲ್ಗೆ ಬರ್ತಾರೆ, ಒಂದು ಮನೆ ಕೆಲಸಕ್ಕೆ ಬರ್ತಾರೆ. ಅವರೆಲ್ಲ ಬಂದವರು ಅವ್ರ ಜೊತೆ ಸೌಜನ್ಯದಿಂದ ಮತ್ತು ಪ್ರಾಮಾಣಿಕತನದಿಂದ ಮತ್ತು ಸಂಸ್ಥೆಗೆ ಇನ್ನೊಂದು ವಿಷಯ ಏನಂದರೆ ಗೈರ್ಹಾಜರಾತಿ ಆಗದೆ ಇನ್ನು ಮುಂದೆ ನಮ್ಮ ಘಟಕ ಏನಾಗಿತ್ತು, ಹಿಂದಿನ ವರ್ಷದಲ್ಲಿ ಮಾದರಿ ಘಟಕವಾಗಿ ವಾಯುವ್ಯ ನಮ್ಮ ಕೇಂದ್ರ ವಿಭಾಗದಲ್ಲಿಯೇ ಒಂದು ಪ್ರಥಮ ಸ್ಥಾನ ಬಂದಿತ್ತು. ನಮ್ಮ ಚಾಲನಾ ಸಿಬ್ಬಂದಿಗಳು ನಿರ್ವಾಹಕರುಗಳ ಗೈರು ಹಾಜರಾಗುತ್ತೆ ಶ್ರಮದಿಂದ ಮತ್ತು ಶ್ರದ್ಧೆಯಿಂದ ನಾವು ಈ ಘಟಕವನ್ನು ಮುನ್ನಡೆಸಿದಾಗ ಮತ್ತು ಒಳ್ಳೆಯ ನಮ್ಮ ಘಟಕ ವ್ಯವಸ್ಥಾಪಕರು ಮತ್ತು ಆಡಳಿತ ಸಿಬ್ಬಂದಿಗಳು, ಸಂಚಾರ ಸಿಬ್ಬಂದಿಗಳಿದ್ದಾರೆ, ಅದನ್ನು ನಾವು ಅವರನ್ನು ಸಹಕಾರ ಮನೋಭಾವದಿಂದ ಅವರು ಒಂದುಗೂಡಿ ಘಟಕವನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಅನ್ನೋ ಪ್ರತಿಜ್ಞೆಯನ್ನು ನಾವು ಮಾಡಿ ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ಧ್ವಜಾರೋಹಣ ಮಾಡಿದಂಥ ಘಟಕ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ನನ್ನ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳುತ್ತಾ ನನ್ನ ಮಾತಿಗೆ ಹೇಳ್ತೇನೆ. ಜೈ ಹಿಂದ್.